ಲಾಸ್ಟ್ ವೀಕು ನಿಮ್ಮ ಅಣ್ಣ ಹೋಗಿದ್ದ ಗುಡ್ಡದ ಲೊಕೇಶನ್ ಹತ್ರನೇ ನಿಮ್ಮ ಅದಕ್ಕೆ ಫೋನ್ ಲೊಕೇಶನ್ ಸಿಕ್ಕಿದೆ. ಆದರ್ಶ್ ಹೇಳಿದ ವಿಷಯದ ಬಗ್ಗೆ ಯಾರ ಹತ್ರ ಮಾತಾಡೋದು? ಅಪ್ಪನ ಹತ್ರ ಕೇಳೋಣ ಅಂದರೆ ಅವ್ರ ಪಾಪ ಮಾತಾಡೋಂಥ ಪರಿಸ್ಥಿತಿನಲ್ಲಿಲ್ಲ. ಅದಕ್ಕೇನು ಕೇಳೋಣ ಅಂತಂದರೆ ಏನು ಅನ್ಕೋತಾರೋ ಏನೋ. ಅಚ್ಚುನ್ ಕೇಳೋಣ ಅಂದರೆ ಅವಳಿಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿರಲ್ಲ. ಅದಕ್ಕೆ ಮದುವೆ ಆಗೋಕ್ಕೆ ಮುಂಚಿನ ವಿಷಯ ಇದು. ಯಾರನ್ನು ಕೇಳೋದು? ಅಪ್ಪನೇ ಕೇಳೋಣ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನಾದರೂ ಹೇಳೋಕ್ಕೆ ಪ್ರಯತ್ನ ಪಡ್ತಾರಾ? ಅಬ್ಸರ್ವ್ ಮಾಡಿದ್ರೆ ಏನಾದರೂ ಅರ್ಥ ಆಗ್ಬೋದು. ಮಾತ್ರೆ ತಗೊಳ್ಳಿ ಮಾವ. ಏನು ಮಾವ, ಯಾವಾಗಲೂ ಮಾತ್ರೆ ತಗೊಳಕ್ಕೆ ಇಷ್ಟೊಂದು ಹಠ ಮಾಡ್ತೀರಾ? ಹೀಗೆ ಹಠ ಮಾಡಿದ್ರೆ ನೀವು ಯಾವಾಗ ಹುಷಾರಾಗೋದು? ಪ್ಲೀಸ್ ಮಾತ್ರೆ ತಗೊಳ್ಳಿ. ಇನ್ನು ಎಷ್ಟು ದಿನ ಅಂತ ಹೀಗೆ ವೀಲ್ ಚೇರ್ ಮೇಲೆ ಇರ್ತೀರಾ? ಚೆನ್ನಾಗಿ ಊಟ ಮಾಡಿ ಟೈಮ್ ಕರೆಕ್ಟಾಗಿ ಮಾತ್ರೆ ತಗೊಂಡ್ರೆ ತಾನೇ ನೀವು ಬೇಗ ಹುಷಾರಾಗೋದು. ನಮಗೂ ನಿಮ್ಮನ್ನ ಈ ಥರ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಮಾವ. ನೀವೇ ಈ ಮನೆಗೆ ಮೇನ್ ಪಿಲ್ಲರ್ ಅನ್ನೋದನ್ನ ಮರಿಬೇಡಿ ದಯವಿಟ್ಟು. ಈ ಮಾತ್ರೆ ತಗೊಳ್ಳಿ. ಇಲ್ಲಿ ಮಾಡಿ. ಏನೂ ಆಗಲ್ಲ, ನೀರು ಕೊಡಿ. ಅದಕ್ಕೆ ಅಪ್ಪನ ಜೊತೆ ಇಷ್ಟು ಅನ್ಯೋನ್ಯವಾಗಿದ್ದಾರೆ ಅಂದರೆ ಈ ಹಿಂದೆ ಅದು ಹೇಗೆ ಜಗಳ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಆಗಿದ್ದಿದ್ದು ನಿಜನಾ ಅಥವಾ ಈಗ ನಡ್ಕೊಳ್ತಿರೋದು ಸತ್ಯನಾ? ಆದರ್ಶ್ ಹೇಳ್ದಂಗೆ ಇವರಿಬ್ಬರ ಮಧ್ಯೆ ಜಗಳ ಆಗಿದ್ರೂ ಅದು ಬಿಸ್ನೆಸ್ ರಿಲೇಟೆಡ್ ವಿಷಯಕ್ಕಿರ್ಬೋದೇನೋ. ನಾನೇ ಸುಮ್ಮನೆ ಅದಕ್ಕೆ ಬಗ್ಗೆ ಅನುಮಾನ ಪಡ್ತಿದ್ದೀನಿ ಅನ್ನಿಸ್ತದೆ. ನೀನು ಬಂದಿರೋದು ಗೊತ್ತಾಗಿ ನಿನ್ನ ಮುಂದೆ ಒಳ್ಳೆಯವಳ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಚಿರು. ನೋಡಿದ್ರ ಮಾವ, ಒಂದು ಮಾತ್ರೆ ತಗೊಳ್ಳೋದು ಎಷ್ಟೊತ್ತು, ಎಷ್ಟು ಬೇಗ ಮುಗ್ದೇ ಹೋಯ್ತು. ಇದಕ್ಕೆ ನೀವು ಇಷ್ಟೊಂದು ಹಠ ಮಾಡ್ತಿರಲ್ಲ, ಇದು ಸರಿನಾ? ನೋಡು ಚಿರು, ದಿನಾಗಲೂ ಇಷ್ಟೆ. ಮಾತ್ರೆ ತಗೊಳ್ಳೋಕ್ಕೆ ಎಷ್ಟು ಬಲವಂತ ಮಾಡಬೇಕು ಗೊತ್ತಾ? ಬೇಡ ಬೇಡ ಅಂತಾನೆ ಇರ್ತಾರೆ. ನಿಮ್ಗಿದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಪ್ಪ. ಆದರೆ ನೀವು ಹುಷಾರಾಗಬೇಕಂದ್ರೆ ಇದನ್ನೆಲ್ಲ ತಗೊಳ್ಳೇಬೇಕಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಚಿರು. ಆದರೆ ಮಾವ ನನ್ನ ಮಾತೇ ಕೇಳಲ್ಲ ಅಂತಾರೆ. ದಿನಾಗ್ಲೂ ಮಾತ್ರೆ ತಗೊಳಕ್ಕೆ ಎಷ್ಟು ಹಠ ಮಾಡ್ತಾರೆ ಗೊತ್ತಾ? ಬಿಡಿ ಅದಕ್ಕೆ, ಇನ್ಮೇಲೆ ನಾನೇ ಅಪ್ಪಗೆ ಮಾತ್ರೆ ಕೊಡ್ತೀನಿ. ಅಯ್ಯೋ ಬೇಡ ಚಿರು, ನೀನು ಯಾಕೆ ಇದೆಲ್ಲ ಮಾಡಬೇಕು? ನಾನಿದ್ದೀನಲ್ಲ, ನಾನು ಮಾಡ್ತೀನಿ. ಮಾವ ಎಷ್ಟೇ ಬೇಡ ಅಂದರೂ ನಾನೇನು ಮಾತ್ರೆ ಕೊಡೋದು ನಿಲ್ಲಿಸ್ಬಿಡ್ತೀನ? ಅವ್ರು ಬೇಗ ಹುಷಾರಾಗಬೇಕು ಅನ್ನೋದೇ ನನ್ನ ಆಸೆ. ಹೌದಕ್ಕೆ, ನೀವು ಹೇಳ್ದಂಗೆ ಅಪ್ಪ ಬೇಗ ರಿಕವರ್ ಆಗಬೇಕು, ಅದೇ ನನ್ನ ಆಸೆ. ಯಾವ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಚಿರು. ನನ್ನ ಕಣ್ಣು ಮುಂದೆನೇ ಈ ಮುದುಕ ನರಳಿ ಸಾಯ್ಬೇಕು, ಹಾಗೆ ಮಾಡ್ತೀನಿ. ಮಾವ, ಊಟ ಆಯ್ತಲ್ವಾ? ಜ್ಯೂಸ್ ತಂದೆ ತಗೊಳ್ಳಿ. ಬೇಡ, ಯಾಕೆ? ಈಗ ತಾನೇ ಊಟ ಮಾಡಿ ಮಾತ್ರೆ ಕೊಟ್ಟಿದ್ದೀನಿ. ಮೇಲಿಂದ ಮೇಲೆ ಈ ಥರ ಜ್ಯೂಸ್ ಎಲ್ಲ ಕೊಟ್ಟರೆ ಅವ್ರಿಗೆ ಇಂಡೈಜೆಷನ್ ಆಗುತ್ತೆ. ಏನೂ ಆಗಲ್ಲ ಸೌಂದರ್ಯ. ನೀವು ಹೆಂಗೆ ಮಾವಂಗೆ ಡೈಲಿ ಮಾತ್ರೆ ಕೊಡ್ತೀರೋ ಹಾಗೆ ನಾನು ಡೈಲಿ ಅವ್ರಿಗೆ ಜ್ಯೂಸ್ ಕೊಡ್ತೀನಿ. ಇವತ್ತಿನವರೆಗೂ ಬೇಡ ಅಂದಿಲ್ಲ, ಇವತ್ತು ಯಾಕೆ ಬೇಡ ಅಂತಿದ್ದೀರಾ? ಫೋರ್ಸ್ ಮಾಡಬೇಡ ದಿಶಾ. ಇದು ಬರೀ ಜ್ಯೂಸ್ ಪ್ರಶ್ನೆ ಅಲ್ಲ, ಭಾವನ ಆರೋಗ್ಯದ ಪ್ರಶ್ನೆ. ಇಷ್ಟು ಹೇಳಿದ್ಮೇಲೂ ಜ್ಯೂಸ್ ಕುಡಿಸ್ಲೇಬೇಕು ಅಂತ ನಿನ್ನ ಹಠ ಇದ್ರೆ ಮಾವನ್ನೇ ಕೇಳು. ಅವ್ರು ಕುಡಿತೀನಿ ಅಂದರೆ ನನಗೇನು ಅಭ್ಯಂತರ ಇಲ್ಲ, ಕೊಡು. ಮಾವ ಏನೂ ಆಗಲ್ಲ, ನೀವು ಜ್ಯೂಸ್ ತಗೋ.